ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ 2026ರ ರಿಸಲ್ಟ್ ಫೈನಲ್ ಆಗಿ ಬಂತು. ನಿಮ್ಮ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ನಿಮ್ಮ ರಿಸಲ್ಟ್ ಎಷ್ಟಾಯಿತು ಮತ್ತು ನಿಮ್ಮ ಸ್ಟ್ರೀಮನ್ನು ಕಮೆಂಟ್ ಹಾಕಿ. ಕಮೆಂಟ್ ಮಾಡಿ ಎಲ್ಲರೂ ಕೂಡ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಿ ಸೆಕೆಂಡ್ PUC ಆದಮೇಲೆ ನಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಬರ್ತಾವಂತ. ಆದ್ದರಿಂದ ನಿಮಗೆ ಗುಡ್ ನ್ಯೂಸು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು 3 ಸ್ಕಾಲರ್ಶಿಪ್ ಹೇಳ್ತೀನಿ. ಈ 3 ಸ್ಕಾಲರ್ಶಿಪ್ಪು ಬಂದೇ ಬರ್ತವೆ, ತಪ್ಪದೆ ಅಪ್ಲೈ ಮಾಡಿ. ಎಷ್ಟು ಪಾಸ್ ಆದರೆ ಸಾಕು ಈ 3 ಸ್ಕಾಲರ್ಶಿಪ್ಪು ನೀವು ಅಪ್ಲೈ ಮಾಡ್ಬೋದು. ಕೊನೆವರೆಗೆ ನೋಡಿ, ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸ್ಕಾಲರ್ಶಿಪ್ಪು ಇದೇ ಒಂದು ಚಾನಲ್ ಆಗ್ತೀವಿ, ಅವೆಲ್ಲ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ಮಾತ್ರ ನಿಮಗೆ ನಾವು ಹಾಕುವ ಎಲ್ಲ ಸ್ಕಾಲರ್ಶಿಪ್ ವಿಡಿಯೋಗಳು ಸಿಗ್ತವೆ. ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅವರಿಗೂ ಮಾಹಿತಿಯನ್ನು ತಿಳಿಸಿ. ಓಕೆ, ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟು, ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಾಪ್ ಚಾಟ್ ಬಾಟ್ ಇದೆ. ಈ ಒಂದು ಚಾಟ್ ಬಾಟ್ ಅಲ್ಲಿ ಸೆಕೆಂಡ್ PUC ಹಾಗೆ KSCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ, ಚೆಕ್ ಮಾಡಿ ಒಂದ್ಸಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಗಮನ ಇಟ್ಟು ಕೊನೆವರೆಗೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಸ್ಕಾಲರ್ಶಿಪ್ನ ಹೇಳ್ತೀನಿ. ನಮ್ಮ ಮೊದಲನೇ ಸ್ಕಾಲರ್ಶಿಪ್ಪು SSP ಸ್ಕಾಲರ್ಶಿಪ್ಪು. ಹೌದು, ಇದು ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಇದನ್ನು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಅಂದರೆ ಕರ್ನಾಟಕ ಸರ್ಕಾರ ಅವರು ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಾರೆ. ಅರ್ಥ ಆಯ್ತಾ? ಈ ಒಂದು ಸ್ಕಾಲರ್ಶಿಪ್ಗೆ ಯಾವುದೇ ರೀತಿ ಪರ್ಸೆಂಟೇಜ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಯಾವುದೇ ರೀತಿ ರಿಸಲ್ಟ್ ಬೇಕಾಗಿಲ್ಲ. ನೀವು ಜಸ್ಟ್ ಪಾಸ್ ಆದರೂ ಸಾಕು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ಸ್ಟ್ರೀಮ್ ತಗೊಳ್ಳಿ, PUC ಮಾಡಿ, ಡಿಪ್ಲೊಮಾ ಮಾಡಿ, ಯಾವುದೇ ಸ್ಟ್ರೀಮ್ ತೊಗೊಂಡ್ರು ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡು ಕೂಡ ಇದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ. ನೀವು ಸೆಕೆಂಡ್ PUC ಆದಮೇಲೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ತುಂಬ ಜನ ಕೇಳ್ತಾ ಇದ್ದೀರಿ ನಮಗೆ ಹೋದ ವರ್ಷ SSP ಬಂದಿಲ್ಲ ಅಂತ. ಹಾಗಂತ ಬಿಡೋಕೋಬೇಡಿ. ಇನ್ನೂ ಕೂಡ ಗೌರ್ಮೆಂಟ್ ಅವರು ಡೇಟನ್ನು ಬಿಟ್ಟಿಲ್ಲ, ಅಪ್ಲಿಕೇಶನ್ ಕರೆದಿಲ್ಲ, ಇನ್ನೇನು ಕರೀತಾರೆ. ನಿಮ್ಮ ಕಾಲೇಜು ಸ್ಟಾರ್ಟ್ ಆದಮೇಲೆ 1-2 ತಿಂಗಳು ಆಗಬೇಕು. 1-2 ತಿಂಗಳು ಆದಮೇಲೆ ನಿಮಗೆ ಯೂನಿವರ್ಸಿಟಿಯಿಂದ ಒಂದು USN ನಂಬರ್ ಕೊಡ್ತಾರೆ. ಆ ಒಂದು USN ನಂಬರ್ ಬಳಸ್ಬಿಟ್ಟು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು. ಇದಾದಮೇಲೆ ಸೆಕೆಂಡ್ ಸ್ಕಾಲರ್ಶಿಪ್ ನೋಡೋಣ. ಓಕೆ, ನೀವೇನಾದರೂ ಸೆಕೆಂಡ್ PUCಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇದು ಪ್ರೈಸ್ ಮನಿ ಕೂಡ ಅನ್ಬೋದು, ಸ್ಕಾಲರ್ಶಿಪ್ ಕೂಡ ಅನ್ಬೋದು. ಇದನ್ನು ಕರ್ನಾಟಕ ಸರ್ಕಾರ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ಕೊಡ್ತಿರೋ ಸ್ಕಾಲರ್ಶಿಪ್ಪು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೊಡುವಂಥ ಸ್ಕಾಲರ್ಶಿಪ್ಪು ಇವರು ಪ್ರತಿ ವರ್ಷ ಕೊಡ್ತಾರೆ. ಕನಿಷ್ಠ ಅಂದರೆ 20,000ರಿಂದ 40,000ವರೆಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಕನಿಷ್ಠ ಅಂದರೆ 20,000 ನಿಮಗೆ ಪ್ರೈಸ್ ಮನಿ ಕೊಡ್ತಾರೆ. ಯಾರೆಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಅವ್ರಿಗೆ ಮಾತ್ರ. ಅರ್ಥ ಆಯ್ತಾ? ಯಾರೆಲ್ಲ ಫಸ್ಟ್ ಕ್ಲಾಸಲ್ಲಿ ಸೆಕೆಂಡ್ PUCಯಲ್ಲಿ ಪಾಸ್ ಆಗಿದ್ದಾರೆ ಅವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಕೇವಲ SC ST ಯಾರೆಲ್ಲ ಇದ್ದಾರೆ ಅವ್ರಿಗೆ ಮಾತ್ರ. ಅರ್ಥ ಆಯ್ತಾ? ಉಳಿದವ್ರಿಗೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಯಾರೆಲ್ಲ SC ST ಇದ್ದಾರೆ ಅವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ನೀವೇನಾದ್ರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಒಂದು ವೀಕಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ವಿಡಿಯೋ ಹಾಕ್ತೀನಿ, ಅದನ್ನು ಮಿಸ್ ಮಾಡಿ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಮಗೆ 3ನೇ ಸ್ಕಾಲರ್ಶಿಪ್ಪು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಕೊಡುವಂಥ ಸ್ಕಾಲರ್ಶಿಪ್ಪು. ನೀವು ಅಡ್ಮಿಷನ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಹಾಕಿ ಇದು ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಒಟ್ಟಿನಲ್ಲಿ ನೀವು ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ನೀವು ಯಾವುದೇ ಕೋರ್ಸ್ ಜಾಯ್ನ್ ಆಗಿ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇದು ಕೂಡ ನಿಮಗೆ ಮಿನಿಮಮ್ ಅಂದರು ಇಯರ್ಲಿ ಎಂದು ಕೂಡ ಒಂದು 20,000 ಮೇಲೇ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆ, ಮಿಸ್ ಮಾಡಿ ಅಪ್ಲೈ ಮಾಡಿ, ಅಥವಾ ಇದರ ಮೇಲೆ ನಿಮಗೆ ಸಪ್ರೇಟ್ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಇದು ಕೂಡ 3ನೇ ಸ್ಕಾಲರ್ಶಿಪ್ಪು. ಇದಾದಮೇಲೆ ನಿಮಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಇವೆ. ಇದು ಕೇವಲ ಪಾಸ್ ಆದರೆ ಬರುವಂಥ ಸ್ಕಾಲರ್ಶಿಪ್ಗಳು. ಇನ್ನು ನಮಗೆ ಪ್ರೈಸ್ ಮನಿ ಕೊಡ್ತಾರೆ. OBC ಅವರಿಗೆ ಆಗಿರಲಿ, 80-90 ಸ್ಕೋರ್ ಯಾರು ಮಾಡಿದಾರ ನಿಮಗೆ ಇದನ್ನು ಬಿಟ್ಟು ಬೇರೆ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ, ಪ್ರೈಸ್ ಮನಿ ಕೊಡ್ತಾರೆ. ಕೂಡ ಬೇಕಂದ್ರೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. OBC ಆಗಿರಲಿ, ಯಾವುದೇ ಕಾಸ್ಟ್ ಆಗಿರಲಿ, ಪ್ರೈಸ್ ಮನಿ ಕೊಡ್ತಾರೆ ಮತ್ತು ಸ್ಕಾಲರ್ಶಿಪ್ಗಳು ಕೊಡ್ತಾರೆ. ಬೇಕಂದ್ರೆ ಅವು ಕೂಡ ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ಬೇಕಂದ್ರೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಕನಿಷ್ಠ 2 ಫ್ರೆಂಡ್ಸ್ ಶೇರ್ ಮಾಡಿ, ಸೆಕೆಂಡ್ PUC ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ ಮಾತ್ರ ನಿಮಗೆ ನಾವು ಹಾಕುವ ಎಲ್ಲ ವಿಡಿಯೋ ಸಿಗ್ತವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕಾಲೇಜ್ ದೋಸ್ತ್ ವಾಟ್ಸಪ್ ಚಾಟ್ ಬಾಟ್ ಲಿಂಕನ್ನು ಕೆಳಕೊಟ್ಟಿರ್ತೀನಿ. ನಿಮ್ಮ KCT ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಮಿಸ್ ಮಾಡಿದೆ ಒಂದ್ಸಲ ಚೆಕ್ ಮಾಡಿ, ಲಿಂಕ್ ಕೆಳಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.